ತೀರ್ಥಹಳ್ಳಿಯ ಭೀಮನಕಟ್ಟೆಯು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಗೊಂಡಿರುವ ಪುರಾತನ ಸ್ಥಳವಾಗಿದ್ದು, ಪಾಂಡವರು ವನವಾಸದ ಸಂದರ್ಭದಲ್ಲಿ ಇಂದಿಗೂ ಪ್ರಸಿದ್ಧವಾಗಿರುವ ಕವಲೇದುರ್ಗ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ದ್ರೌಪದೀ ದೇವಿಯ ಪ್ರಾರ್ಥನೆಯ ಮೇರೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಲು ಭೀಮನು ತುಂಗಾ ನದಿಯ ಮೇಲೆ ಕಟ್ಟೆಯನ್ನು ನಿರ್ಮಿಸುವ ಸಂಕಲ್ಪ ಮಾಡುತ್ತಾನೆ. ರಾತ್ರಿಯಿಂದ ಪ್ರಾರಂಭಿಸಿ ಕೋಳಿ ಕೂಗುವುದರೊಳಗೆ ಕೆಲಸ ಮುಗಿಸುವುದಾಗಿ ನಿಶ್ಚಯಿಸಿ ಕೆಲಸ ಆರಂಭಿಸುತ್ತಾನೆ. ಆಶ್ರಮದಲ್ಲಿದ್ದ ದುರ್ವಾಸ ಮುನಿಗಳು ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಸ್ನಾನಕ್ಕೆ ಬಂದಾಗ ನೀರಿನ ಹರಿವು ಕಡಿಮೆಯಾಗಿರುವುದನ್ನು ಗಮನಿಸಿ ತಮ್ಮ ತಪಸ್ಸಿನ ಶಕ್ತಿಯಿಂದ ಕಾರಣವನ್ನು ಅರಿತುಕೊಳ್ಳುತ್ತಾರೆ. ಭೀಮ ಸಂಕಲ್ಪ ಮಾಡಿರುವುದರಿಂದ ನಿಲ್ಲಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದು ಇದರಿಂದ ಪ್ರಾಣಿ ಪಕ್ಷಿ ಋಷಿ ಮುನಿಗಳಿಗೆ ತೊಂದರೆ ಉಂಟಾಗುತ್ತದೆ ಎಂಬ ಚಿಂತೆಯಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ. ಶ್ರೀಕೃಷ್ಣ ತೀರ್ಥಹಳ್ಳಿಯಲ್ಲಿರುವ ಒಂದು ಗುಡ್ಡದ ಮೇಲೆ ನಿಂತು ಕೋಳಿಯಂತೆ ಕೂಗುತ್ತಾನೆ. ಅಂದಿನಿಂದ ಆ ಜಾಗವು ಕೋಳಿಕಾಲ್ ಗುಡ್ಡ ಎಂದು ಪ್ರಸಿದ್ಧಿ ಪಡೆದಿದೆ. ಆ ಧ್ವನಿಯನ್ನು ಕೇಳಿದ ಭೀಮ ಬೆಳಗಾಗಿದೆ ಎಂದು ಭಾವಿಸಿ ಕೆಲಸವನ್ನು ನಿಲ್ಲಿಸುತ್ತಾನೆ. ಕೃಷ್ಣನ ದರ್ಶನದಿಂದ ವಿಷಯ ತಿಳಿದುಕೊಂಡ ಭೀಮ ಅವನ ಸಲಹೆಯಂತೆ ಕಟ್ಟೆಯಲ್ಲಿ 3 ಕಡೆ ನೀರು ಹೊರಹರಿಯುವನಂತೆ ಮಾಡುತ್ತಾನೆ. ಈ ಕಾರಣದಿಂದ ಆ ಸ್ಥಳಕ್ಕೆ ಭೀಮನಕಟ್ಟೆ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಇಲ್ಲಿ ಸ್ನಾನ ಮಾಡಿದರೆ ಪ್ರಯಾಗದ ತ್ರಿವೇಣಿ ಸಂಗಮ ಸ್ನಾನದ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಪ್ರತಿವರ್ಷ ಭೀಮನ ಅಮಾವಾಸ್ಯೆಯ ದಿನ ವಿಶೇಷ ಪೂಜೆ ನಡೆಯುತ್ತಿದ್ದು, ಸತೀಪತಿಗಳು ಪೂಜೆಯಲ್ಲಿ ಭಾಗವಹಿಸಿದರೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ಜನಪ್ರಿಯವಾಗಿದೆ.